ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತ್ರಿವೇಣಿ UK ಲಾಗ್ಗೆ ಸ್ವಾಗತ. ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅನ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಸೂಪರ್ ಆದಂತ ಒಂದು ರೆಸಿಪಿ ತಗೊಂಡು ಬಂದಿನಿ. ಅದು ಯಾವ ತರ ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ಬೇಕು ಅನ್ಕೊಂಡಿದೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಅದು ಹೊಸ ರೆಸಿಪಿನೇ ಅನ್ಕೋಬಹುದು ಫ್ರೆಂಡ್ಸ್. ಅದನ್ನ ನಾನು ಮಾಡ್ತಾ ಇದ್ದೀನಿ. ಅದು ಒಂದು ತಿಂದ್ರೆ ನಿಮ್ಗೆ ಏನಾಗುತ್ತೆ, 4 ಪಡ್ಡು ತಿನ್ನೋ ಬದಲಿ ಅದು ಒಂದು ತಿಂದ್ರೆ ನಿಮ್ಗೆ ಹೊಟ್ಟೆನೆ ತುಂಬ ಹೋಗುತ್ತೆ ನೋಡ್ರಿ. ದೊಡ್ಡವರಾದ್ರೆ 2 ತಿನ್ಬಹುದು, ಚಿಕ್ಕವರಾದ್ರೆ ಅದು ಒಂದು ತಿಂದ್ರೆ ಹೊಟ್ಟೆ ತುಂಬ ಹೋಗ್ಬಿಡ್ತದ್ರೆ. ಆ ತರ ಒಂದು ರೆಸಿಪಿ ತಗೊಂಡ್ ಬಂದೀನಿ ಫ್ರೆಂಡ್ಸ್. ತುಂಬಾನೇ ಅದ್ಭುತವಾಗಿದೆ. ಅದನ್ನು ಕೂಡ ನೀವು ನೋಡ್ರಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಗುರ್ತಾಗುತ್ತೆ ಯಾವ ತರ ಮಾಡೋದು ಅಂತಂದ್ರೆ. ಮಾಮೂಲಿ ದೋಸೆ ಇಟ್ಟಿರುತ್ತಲ್ಲ ಅದ್ರಲ್ಲಿದ್ದು ಮಾಡ್ಬೋದು. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಅಲ್ಲಿ ತೋರಿಸ್ತೀನಿ, ನೋಡ್ಕೊಂಡ್ ಬನ್ರಿ. ನೋಡಿ ಫ್ರೆಂಡ್ಸ್, ಇದು ರೇಷನ್ ಅಕ್ಕಿ ತೊಗೊಂಡು ನಾನು ಇದರಲ್ಲಿದ್ದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಇದು ಎಷ್ಟಂದ್ರೆ ಈ ಬಟ್ಟಲಿದ್ದ 3.5 ತೊಗೊಂಡೇನಿ ರೀ. ಅದಕ್ಕೆ ನಾನು ಎಷ್ಟು ಉದ್ದಿನಬೇಳೆ ಹಾಕ್ಕೊತೀನಿ ರೀ. ಇದರೊಳಗೆ ಹಾಕ್ಬಿಡ್ತೀನಿ. ಮತ್ತು ಏನೆಲ್ಲ ತೊಗೋತೀನಿ ಅನ್ನೋದು ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇನ್ನೂ ಒಂದು 2 ಐಟಮ್ಸ್ ಹಾಕಬೇಕು, ಅದಕ್ಕೋಸ್ಕರ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಏನು ತೊಗೊಳ್ತೀನಿ ಅಂತ ಅನ್ನೋದು ಕೂಡ ಹೇಳ್ತೀನಿ, ಯಾವ ರೆಸಿಪಿ ಮಾಡ್ತೀನಿ ಅಂತ ಅನ್ನೋದು ಹೇಳ್ತೀನಿ. ತುಂಬಾ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರ್ತಾವೆ, ತುಂಬ ಚೆನ್ನಾಗಿ ಆಗ್ತಾವೆ ಇದು ರೇಷನ್ ಅಕ್ಕಿ ತೊಗೊಳೋದ್ರಿಂದ. ಹಾಗಾಗಿ ನಾನು ಇದೇ ರೇಷನ್ ಅಕ್ಕಿ ತೊಗೊಂಡು ಮಾಡ್ತಾಯಿದ್ದೀನಿ. ನೀವು ಯಾವ್ದು ಅಕ್ಕಿ ತೊಗೊಂಡು ಮಾಡ್ತೀರ ಅನ್ನೋದು ನನಗೆ ಕಮೆಂಟ್ಸ್ದಾಗ ತಿಳಿಸ್ರಿ ವಿಡಿಯೋ ನೋಡಿದ ಮೇಲೆ. ಹಾಗಾಗಿ ಈಗ ಇದೆಲ್ಲ 3.5 ತೊಗೊಂಡೇನಿ. ಇದಕ್ಕೆ ನಾನು ಅರ್ಧ ತೊಗೊಂಡೇನಿ ರೀ, ಒಂದು ಸ್ವಲ್ಪ ಕಡಿಮೆ ಅರ್ಧ ತೊಗೊಂಡೇನಿ. ಅಷ್ಟಾದ್ರೆ ಸಾಕಾಗ್ತದೆ ನೋಡಿರಿ. 2 ಟೇಬಲ್ ಸ್ಪೂನಷ್ಟು ನಾನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟೇ ನಾನು ತೊಗರಿಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇದರೊಳಗೆ ಹಾಕ್ಕೊಂಡ್ಬಿಡ್ತೀನಿ ನಾನು. ಸಪ್ರೇಟ್ ಏನು ನೆನೆಯೋಕ್ಕಿಡಲ್ಲ, ಎಲ್ಲ ಒಟ್ಟಿಗೆ ಇಟ್ಬಿಡ್ತೀನಿ. ಇವಾಗ ನೋಡಿ, ಇದನ್ನೆಲ್ಲನ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಬೇಕು. 2ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು. ತೊಳೆದ ನಂತರ ನೆನೆಯಿಡಬೇಕು ರೀ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ನೋಡಿ. ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಳ್ತೀನಿ. ಚೆನ್ನಾಗಿ ಒಂದು 2ರಿಂದ 3 ಸಲ ಚೆನ್ನಾಗಿ ತೊಳಿರಿ, ಭಾರಿ ಮಸ್ತಾಗಿ ಬರ್ತಾರೆ ಇವು. ನೀರು ನೋಡಿರಿ, ಗಿಡಗಳಿಗೆ ಹಾಕಿರಿ. ಗಿಡಗಳಿಗೆ ಹಾಕೋದ್ರಿಂದ ತುಂಬಾ ಬೆಳವಣಿಗೆ ಆಗ್ತಾವೆ, ಚೆಂದ ಹೂವು ಬಿಡ್ತಾವೆ ರೀ. ಮತ್ತು ಹಣ್ಣಿನ ಗಿಡ ಇದ್ರೂ ಕೂಡ ಚೆನ್ನಾಗಿ ಹಣ್ಣು ಕೊಡ್ತಾವೆ ನೋಡಿರಿ. ನೋಡಿರಿ, ಇವಾಗ ಮತ್ತು ಇವು ನೀರು ಒಯ್ದು ನಾನು ಗಿಡಗಳಿಗೆ ಹಾಕಿಬಿಟ್ಟು ಮತ್ತು ಬರ್ತೀನಿ. ಈಗ ನೋಡಿರಿ, ಮತ್ತು ನೀರು ಹಾಕ್ಕೊಂಡು ತೊಳೆಯಕತ್ತೀನಿ. ವಿಡಿಯೋ ಚಾಲು ಮಾಡಿರ್ತೀನಿ ನನಗಾಗ್ಯದ, ಆಫ್ ಮಾಡಿದ್ದೆ ನಾನು. ಇವಾಗ ಮತ್ತೆ ಚಾಲು ಮಾಡ್ಕೊಂಡೀನಿ ನೋಡಿರಿ. ಇದ್ರಾಗ ಇನ್ನೊಂದು ಐಟಮು ಹಾಕ್ತೀನಿ, ಹಾಕಿಬಿಟ್ಟು ಮಾಡ್ತೀನಿ. ಯಾವಾಗಂದ್ರೆ ಇದು ಅಕ್ಕಿ ರುಬ್ಬಿದ ಮೇಲೆ ಮಾಡ್ತೀನಿ ರೀ. ಹಾಕ್ಕೊಳ್ತೀನಿ. ಅದು ಯಾವುದಂತಂದು ಹೇಳ್ತೀನಿ ನೋಡಿರಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮನ್ಯಾಗ. ಓಕೆ, ನೀರು ಚೆಲ್ಲಿ ಬರ್ತೀನಿ. ಇದು ನೋಡಿರಿ, ನೀರು ತಲೆ ಸ್ನಾನನೂ ಮಾಡ್ಬೋದು ನೋಡಿರಿ, ತುಂಬಾ ಒಳ್ಳೆಯದು ನೀರು, ಅಕ್ಕಿ ನೀರು. ಈಗ ನೀರು ಹಾಕಿ ಮುಚ್ಚಿಟ್ಬಿಡ್ತೀನಿ. ಮುಚ್ಚಿಟ್ಟು ಸಾಯಂಕಾಲ ರುಬ್ಕೊತೀನಿ. ಹೊಸಬ್ರು ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸೂಪರ್ ಆಗಿರುವಂಥ ಒಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗ್ತದೆ ಅಂದ್ಕೊಂಡಿನಿ. ಇಷ್ಟ ಆಗಿದ್ದರೆ
ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ನೀವು 4 ತಿನ್ನೋರು ನೀವು ಒಂದೇ ಒಂದು ತಿಂತೀರಾ, ಅಷ್ಟು ಚೆನ್ನಾಗಾಗುತ್ತೆ. ಹಾಗಾಗಿ ಇವಾಗ ರುಬ್ಬಿ ಇಡ್ತಾಯಿದ್ದೀನಿ. ಈಗ ನೋಡಿರಿ ರುಬ್ಬಿನ್ರಿ. ಈಗ ಮುಚ್ಚಿಟ್ಬಿಡ್ತೀನಿ ರೀ. ಬೆಳಗ್ಗೆ ನಾಷ್ಟಕ್ಕೆ ರೆಡಿ ಆಗ್ತದ್ರಿ. ನೋಡಿ ಫ್ರೆಂಡ್ಸ್, ನಿನ್ನೆ ರಾತ್ರಿ ರುಬ್ಬಿಟ್ಟೀನಿ ನೋಡಿ ಎಷ್ಟು ಚಂದ ಉಬ್ಬಿ ಬಂದಿದೆ. ತುಂಬಾ ಪರ್ಫೆಕ್ಟಾಗಿ ರೆಡಿ ಆಗ್ಯದ ನೋಡ್ರಿ. ಈ ಥರ ಎಷ್ಟೊಂದು ಚೆನ್ನಾಗಿ ಆಗ್ತದೆ ಅಂದ್ಕೊಂಡಿರಲಿಲ್ಲ. ತುಂಬಾ ಚೆನ್ನಾಗಿ ಒದಗ್ಯದ ನೋಡ್ರಿ. ಎಲ್ಲ ಕೆಳಗೆಲ್ಲ ಚೆಲ್ಲಿ ಬಿಟ್ಟದ್ರಿ. ಹಾಗಾಗಿ ನಾನು ಚೆಲ್ತದೆ ಅಂದ್ಬಿಟ್ಟು ಒಂದು ತಟ್ಟೆ ಇಟ್ಟಿದ್ದೆ ಅದ್ರ ಬುಡಕ್ಕೆ ಕಡಾಯಿ. ನೋಡಿದರೆ ಗೊತ್ತಾಗುತ್ತೆ. ಇವಾಗ ನಾನು ಇನ್ನೊಂದು ಪಾತ್ರೆಯಲ್ಲೇ ಹಾಕೋತಾ ಇದ್ದೀನಿ ಮಾಡೋಕೆ. ಇವಾಗ ಯಾಕಂದರೆ ಅದರೊಳಗೆ ಉಪ್ಪು ಹಾಕೋದ್ರಿಂದ ಸುಮ್ಮನೆ ಹುಳಿ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಈ ಥರ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಅದು ಯಾವ ರೆಸಿಪಿ ಯಾವ ಥರ ಮಾಡ್ತೀನಿ ಅನ್ನೋದು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ, ನಿಮಗೂ ಇಷ್ಟ ಆಗ್ತದೆ. ಇವಾಗ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿರಿ. ಒಂದು ಸ್ವಲ್ಪ ಶೇಂಗಾ ಬೀಜ ಹುರ್ಕೊತೀನಿ. ಶೇಂಗಾ ಹುರ್ಕೊಂಡು ಇವಾಗ ಚಟ್ನಿ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಸಿಂಪಲ್ಲಾಗಿ ಆರಾಮ್ಸೆ ಯಾವುದೇ ತರಕಾರಿ ಇಲ್ಲ ಅಂದ್ರೂ ಕೂಡ ಆರಾಮ್ಸೆ ಸಿಂಪಲ್ಲಾಗಿ ಈ ಥರ ಒಂದು ಚಟ್ನಿ ಮಾಡ್ಕೊರಿ. ರೊಟ್ಟಿ, ಚಪಾತಿಗೆ, ಅನ್ನಕ್ಕೆ ಮತ್ತು ದೋಸೆಗೆ ಎಲ್ಲದಕ್ಕೂ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಇವಾಗ ಶೇಂಗಾ ಬೀಜ ಹುರ್ಕೊತೀನಿ. ಇವಾಗ ಒಂದು ಚಿಕ್ಕದೊಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ. ಒಂದು ಚಿಕ್ಕದೊಂದು ಟೊಮೆಟೊ, ಇದಕ್ಕೊಂದು ಸ್ವಲ್ಪನೇ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಹಾಗೆ ಒಂದು ಇಡೀ ಅದ ಎಷ್ಟು ಕೊತ್ತಂಬರಿ. ಇದಕ್ಕೆ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ರೀ. ಅಲ್ಲ ಇಲ್ಲ, ಹಾಗಾಗಿ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಎಲ್ಲನೂ ರುಬ್ಕೊತೀನಿ. ಸ್ವಲ್ಪ ಹುರ್ಕೋಬೇಕು. ತುಂಬಾ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ದೋಸೆ ಜೊತೆ ತಿಂತಾರೆ ಮಕ್ಕಳು ಅಂತ ಅಂದ್ಬಿಟ್ಟು ಇವಾಗ ನಾನು ಮಾಡ್ತಾಯಿದ್ದೀನಿ. ಸ್ಕೂಲಿಗೆ ಕಾಯಿ ಚಟ್ನಿ ಅದು ಕಟ್ಟೋದ್ರಿಂದ ಇವಾಗ ಶೆಕೆ ಜಾಸ್ತಿ ಇರೋದ್ರಿಂದ, ಮಳೆ ಬಂದಿಲ್ಲ ಏನಿಲ್ಲ, ಶೆಕೆ ಜಾಸ್ತಿ ಇರೋದ್ರಿಂದ ಚಟ್ನಿ ಹಳಸಿ ಹೋಗ್ತದ್ರಿ. ಹಾಗಾಗಿ ನಾನು ಈ ಥರ ಮಾಡಕತ್ತೀನಿ ರೀ ಕೆಂಪು ಚಟ್ನಿ. ನೋಡಿರಿ ಇವಾಗ ಹುರ್ಕೊಂಡಿನಿ. ಒಂದು ಸ್ವಲ್ಪ ಹಾರಕ್ಕೆ ಬಿಡಮ್ಮ. ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಏನು ಮಾಡ್ತೀನಿ ರುಬ್ಕೊಂಬರಮ್ಮ. ನೋಡಿ ಇವಾಗ ಆರ್ಯಾವ. ಈಗ ಮಿಕ್ಸಿ ಜಾರಿಗೆ ಹಾಕೋತೀನಿ. ಇವಾಗ ಈರುಳ್ಳಿ, ಹುಣಸೆ ಹಣ್ಣು, ಟೊಮೆಟೊ, ಕೊತ್ತಂಬರಿ ಅವಕ್ಕೆ ಇಷ್ಟು ರುಬ್ಕೊಂಬರ್ತೀನಿ. ಆನಂತರ ನಾನು ಕೆಂಪು ಖಾರ ಹಾಕ್ಕೋತೀನಿ ಫ್ರೆಂಡ್ಸ್. ಇದು ಪೌಡ್ರ್ ಹಾಕ್ಕೋತೀನಿ. ಇದಕ್ಕೆ ಮೆಣಸಿನ್ಕಾಯಿ ಹಾಕಲ್ಲ, ಕೆಂಪು ಚಿಲ್ಲಿ ಪೌಡ್ರ್ ಹಾಕ್ಕೋತೀನಿ. ಹಾಗಾಗಿ ಒಗ್ಗರಣೆ ಕೊಡಗೆ ಹಾಕ್ಕೊಳ್ಬೇಕಂದಿದ್ದೆ. ಹಾಗಾಗಿ ಇರಲಿ ಬಿಡ್ರಿ, ನಡೀತೆ. ಈ ಥರ ಹಾಕ್ಕೊಂಡ್ರೆ ರುಬ್ಕೊಂಡ್ಬಿಡ್ತೀನಿ ಸುಮ್ಮನೆ ಮತ್ತೆಲ್ಲೇ ಅಂತ ಅಂದ್ಬಿಟ್ಟು ಹೋಗಿ ಇದಷ್ಟು ರುಬ್ಕೊಂಬರ್ತೀನಿ. ನಾನು ರುಬ್ಕೊಂಬಂದು ಆಮೇಲೆ ಯಾವ ಥರ ಒಗ್ಗರಣೆ ಕೊಡ್ತೀನಿ ಅಂತ ತೋರಿಸ್ತೀನಿ. ನೋಡಿ ಇವಾಗ ರುಬ್ಕೊಂಬಂದಿನಿ ನೋಡಿರಿ. ಈ ಥರ ಚೆನ್ನಾಗಿ ರುಬ್ಬಿದ್ರೆ ಸಾಕು. ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿರಿ. ಇವಾಗ ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಡ್ತೀನಿ ರೀ. ಎಷ್ಟು ಮಸ್ತ್ ಕಾಣಕತ್ತದ ನೋಡಿರಿ. ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಇವಾಗ ಒಗ್ಗರಣೆ ಕೊಡ್ತೀನಿ ರೀ. ಇವಾಗ ಬಿಸಿ ಮಾಡೋಕೆ ಇಟ್ಟೀನಿ. ಎಣ್ಣೆ ಬಿಸಿ ಆಗ್ಯದ್ರಿ. ಇವಾಗ ಸಾಸಿವೆ ಜೀರಿಗೆ ಹಾಕ್ಕೊಳಕತ್ತೀನಿ ನೋಡಿರಿ.
ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡು ಇವಾಗ ಚಟಪಟ ಅನ್ನಕತ್ತಾವ ನೋಡ್ರಿ ಸಾಸಿವೆ ಜೀರಿಗೆ. ಉದ್ದಿನಬೇಳೆ ಕಡಲೆಬೇಳೆ ಹಾಕೊಂಡ್ರಿ. ಒಂದು ದಿವಸ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇವಾಗ ಹಾಕೋತೀನಿ ರೀ. ಇನ್ನು ಜಾಸ್ತಿ ಖಾರ ಬೇಕನ್ನೋರು ಹಾಕೋಬೋದು. ನನ್ನ ಮಕ್ಕಳು ಸ್ವಲ್ಪ ಖಾರ ಕಡಿಮೆ ತಿಂತಾರೆ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಖಾರ ಕಡಿಮೆ ಹಾಕ್ಕೊಂಡೇನೆ. ಈಗ ನೋಡಿರಿ, ಹಸಿ ಈರುಳ್ಳಿ ಸ್ಮೆಲ್ಲು ಮತ್ತು ಬೆಳ್ಳುಳ್ಳಿ ಶುಂಠಿ ಹಾಕಿರ್ತೀವಲ್ಲ ಅದೆಲ್ಲನೂ ಸ್ಮೆಲ್ ಇದಾಗಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗ್ತದೆ ಫ್ರೆಂಡ್ಸ್. ಈಗ ಚೆನ್ನಾಗಿ ಫ್ರೈ ಆಗಿದೆ. ಒಂದು ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ ನಾನು. ಭಾಳ ಮಸ್ತ್ ಆಗ್ತದ. ನೀವು ಒಂದು ಸ್ವಲ್ಪ ಟ್ರೈ ಮಾಡಿರಿ, ಮಾಡಿಬಿಟ್ಟು ನೋಡಿ ಕಮೆಂಟ್ಸಲ್ಲಿ ತಿಳಿಸ್ರಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ನೀರು ಹಾಕಿನಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಚೆನ್ನಾಗಿ ಕುದೀಲಿ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದ್ದು, ಕೆಂಪು ಚಟ್ನಿ, ಒಂದು ಬೊಗಣಿಗೆ ಹಾಕೊಂಡೇನಿ ರೀ. ಈಗ ಯಾಕಂದ್ರೆ ಅದ್ರಾಗೆ ಹಾಕಿದ್ರೆ ಏನಾಗ್ತದೆ ರೀ, ಹುಳಿ ಆಗ್ತದೆ ರೀ. ಅದಕ್ಕೆ ನಮ್ಗೆ ಎಷ್ಟು ಬೇಕಾಗ್ತದೆ ಅಷ್ಟು ನೋಡಿಕೊಂಡು ಹಾಕೊಂಡು ಮಾಡ್ಕೊಬೋದು ರೀ. ಇಲ್ಲಾಂದ್ರೆ ಅದ್ರಾಗೆ ಅಂತ ಹುಳಿ ಬರೋ ಸಾಧ್ಯತೆ ಇರ್ತದೆ. ಅದಕ್ಕೆ ಬೇಡ ನೋಡಿ ತೋರಿಸ್ತೀನಿ ರೀ ನಿಮ್ಗೆ. ಚೆನ್ನಾಗಿ ಒಂಥರ ಬನ್ ಥರ ಉಬ್ಬಿ ಬರ್ತಾವೆ ನೋಡಿರಿ. ನೀವು ಒಂದು ಸ್ವಲ್ಪ ಒಗ್ಗರಣೆ ಪಾತ್ರೆ ಹಾಕಿಟ್ಕೊಂತಾರೆ ಅಂತ ಅಂದ್ಕೊಂಡಿದ್ದೀನಿ ರೀ. ಇವಾಗ ನೋಡಿರಿ ಯಾವ ಥರ ರೆಡಿ ಆಗುತ್ತೆ ಅನ್ನೋದು. ಬಿಸಿ ಇದಕ್ಕೆ ನಾವು ಎಣ್ಣೆ ಹಾಕ್ಕೊಂಡ್ರಿ ಈ ಥರ ಚೆನ್ನಾಗಿ ಎಣ್ಣೆ ಹಚ್ಬೇಕು. ಈ ಥರ ಒಂದು ಮುಚ್ಚಳ ಮುಚ್ಚಿಟ್ರಿ. ನೋಡಿ ಫ್ರೆಂಡ್ಸ್, ಎಷ್ಟು ಚಂದ ರೆಡಿ ಆಯ್ತು ನೋಡಿರಿ. ನೋಡಿ
ಎಷ್ಟು ಎಷ್ಟು ಚಂದ ಬಂದಾವ ನೋಡ್ರಿ, ಸೇಮ್ ಬನ್ ಥರ. ಇವಾಗ ಹಾಕ್ಕೊಡ್ತೀನಿ ನೋಡ್ರಿ. ನೋಡಿ ಫ್ರೆಂಡ್ಸ್, ಇಷ್ಟ ಆಯಿತಾ ನಿಮಗೆ? ಈ ಥರ ವೆರೈಟಿ ದೋಸೆ ಪಡ್ಡು ಅಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿರಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಆಗ್ಯಾವ ನೋಡಿರಿ. ಒಂದೊಂದು ಇಡ್ಲಿ ಅದಂಗೆ ದೊಡ್ಡ ದೊಡ್ಡ ಸೈಜಿನಾಗ ಆ ಥರ ರೆಸಿಪಿ ಆಗ್ಯಾವ ನೋಡಿರಿ. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ. ಸ್ಪಾಂಜ್ ಗಟ್ಟಲೆ ಆಗ್ಯಾವ ನೋಡಿರಿ, ಭಾರಿ ಮಸ್ತ್. ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದಾದ್ರೆ ಅದನ್ನು ಹಾಕೋತೀನಿ ರೀ, ಪಟ್ ಹಾಕೊಂಡು ರೆಡಿ ಮಾಡ್ಕೋತೀನಿ ನೋಡಿರಿ. ನೋಡಿ ಫ್ರೆಂಡ್ಸ್, ದೊಡ್ಡ ಬಟ್ಲ ತುಂಬಾ ಆಗ್ಯಾವ ನೋಡಿರಿ, ಎಷ್ಟು ಚಂದ ಕಾಣಕತ್ತಾವ. ನಿಮಗೂ ಕೂಡ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಾನು ಜೀರಿಗೆ ನೀರು ಕಾಸ್ಕೊಂಡು ಕುಡಿತಾ ಇದ್ದೀನಿ ರೀ. ನಾರ್ಮಲ್ ನೀರು ಬಿಸಿ ನೀರು ಮಾಡ್ಕೊಂಡು ಕುಡಿತಿದ್ದೆ. ಇವತ್ತು ಒಂದು ಸ್ವಲ್ಪ ಕೊಲೆಸ್ಟ್ರಾಲ್ ಅಂದರೆ ಹೊಟ್ಟೆ ಬೊಜ್ಜು ಜಾಸ್ತಿ ಇರೋದ್ರಿಂದ ನಾನು ಈಗ ಜೀರಿಗೆ ನೀರು ಕಾಸ್ಕೊಂಡು ಕುಡಿತಾ ಇದ್ದೀನಿ ರೀ. ನೋಡಿ ಫ್ರೆಂಡ್ಸ್, ಜಳಕ ಆಯಿತು, ಎಲ್ಲ ಆಯಿತು. ಇವಾಗ ನಾನು ತಿಂತಾಯಿದ್ದೀನಿ ನೋಡಿರಿ. ಯಾವ ಥರ ಆಗ್ಯಾವ ಅನ್ನೋದು ಕೂಡ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ. ಅಷ್ಟು ಸೂಪರಾಗಿ ಸಾಫ್ಟಾಗಿ ಬಂದಾವ ನೋಡಿರಿ.